ತರಳಬಾಳು ಜಗದ್ಗುರು ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ನಮಸ್ಕಾರ. ಇಲ್ಲಿ ನೆರೆದಿರೋಂಥ ಗಣ್ಯರಿಗೆ, ಶಿಕ್ಷಣ ತಜ್ಞರಿಗೆ ನಮಸ್ಕಾರ. ಸಾಹಿತ್ಯ ಮತ್ತು ಶಿಕ್ಷಣ ಅನ್ನೋ ಒಂದು ಟಾಪಿಕ್ಕಿನ ಬಗ್ಗೆ ನೀವೆಲ್ಲರೂ ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಇದಕ್ಕೆ ತುಂಬ ಪ್ರಸ್ತುತವಾದ ಒಂದು ಕತೆ ಇದೆ. 11-12 ವರ್ಷದ ಹಿಂದೆ ನಾನು ಸಿರಿಗೆರೆಯಲ್ಲೇ ಇರೋವಂಥ ಒಂದು ಶಾಲೆಗೆ ಹೋಗಿದ್ದೆ. ನನಗೆ ಸಾಮಾನ್ಯ ಸಣ್ಣ ಮಕ್ಕಳನ್ನ ಒಟ್ಟು ಕೂಡಿಸಿ ಅವರಿಗೆ ವಿಜ್ಞಾನದ ಬಗ್ಗೆ ಏನಾದರೂ ಒಂದು ಸ್ವಾರಸ್ಯಕರವಾಗಿರೋಂಥದ್ದನ್ನು ಹೇಳೋ ಒಂದು ಇಚ್ಛೆ. ಈಗಲೂ ಕೂಡ ಅದಿದೆ, ಅವಕಾಶಗಳು ಹೆಚ್ಚು ಸಿಗ್ತಾ ಇಲ್ಲ ಅಷ್ಟೆ. ಈ ಸಂದರ್ಭದಲ್ಲಿ ನಾನು ಆಟಮ್ಗಳನ್ನು ಅನಿಲದಲ್ಲೇ ಒಂದೇ ಕಡೆ ಹೇಗೆ ಇಡಕ್ಕೆ ಸಾಧ್ಯ ಅನ್ನೋ ಒಂದು ವಿಜ್ಞಾನ ತಂತ್ರಜ್ಞಾನನ ಬಣ್ಣಿಸಿದೆ. ಅವತ್ತು ಮಕ್ಕಳಿಗೆ ಸರಳವಾಗಿ ಬಣ್ಣಿಸಿದೆ. ಆ ಮಕ್ಕಳೊಡನೆ ಕೂತವರು ಅಷ್ಟೇ ಬೆರಗಾಗಿ ಇದನ್ನು ಆಲಿಸುತ್ತಾ ಕೇಳ್ತಾ ಇದ್ದಿದ್ದು ಸ್ವಾಮೀಜಿಗಳು. ನನಗೆ ಅವತ್ತನ್ನಿಸ್ತು, ಶಿಕ್ಷಣಕ್ಕೆ ಒಂದು ಮಾದರಿ ಅಂದರೆ ಇದೆ. ಸ್ವಾಮೀಜಿಗಳು ಎಂಥ ಮೇಧಾವಿಗಳು, ಎಷ್ಟು ತಿಳ್ಕೊಂಡವರು. ಆದರೂ ಅವತ್ತು ಅವರೂ ಒಬ್ಬ ವಿದ್ಯಾರ್ಥಿಯಾಗಿ ಕೂತು ಯಾವುದೋ ಒಂದು ಹೊಸ ವಿಚಾರನ ನಾನು ಕಲಿಬಹುದಲ್ಲ ಅನ್ನೋ ಒಂದು ವೈಜ್ಞಾನಿಕ ಮನೋಭಾವನ ತಾಳ್ಕೊಂಡು ಅವರು ಆಲಿಸಿದ್ರು. ಆಮೇಲೆ ನಾ ಏನೋ ಮಾತಾಡಿದ್ದು ಸ್ವಲ್ಪ ಸಂತೋಷ ಕೂಡ ಆಗಿರ್ಬೋದು ಸ್ವಾಮಿಯವರಿಗೆ. ನಾನು ಮರು ದಿವಸ ಅವರ ಮಠಕ್ಕೆ ಕರೆಸ್ಕೊಂಡು ಸುಮಾರು 3-4 ತಾಸು ನನ್ನ ಮನೆಯವಳು, ನನ್ನ ವೈಫ್ ಕೂಡ ಬಂದಿದ್ಲು, ಈಗ ಆಕೆ ಕ್ಯಾನಡಾದಲ್ಲಿದ್ದಾಳೆ, ನಮ್ಮಿಬ್ರನ್ನು ಕೂರಿಸ್ಕೊಂಡು ಅಷ್ಟು ಒಂದು ಮಗುವಿನ ಹಾಗೆ ಅವರ ಉತ್ಸಾಹ, ಪಾಣಿನಿಯ ಅಷ್ಟಾಧ್ಯಾಯಿ ಅದನ್ನ ಕಂಪ್ಯೂಟರೀಕರಣ ಮಾಡಿದ್ದನ್ನ ಬಗ್ಗೆ ಅಷ್ಟು ನಮಗೆ ನಾವು ಆಗ ಬೆರಗಾಗಿ ಕೇಳಿದ್ವಿ. ಇವತ್ತು ಕೂಡ ಈ ಒಂದು ಸಣ್ಣ ಸಂದರ್ಭದಲ್ಲಿ ಕೂಡ ಅವರು ನನ್ನ ಹತ್ರ ಮಾತಾಡಿದ್ದು ಕೃತಕ ಬುದ್ಧಿಯ ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಹೇಗೆ ಅದು ನಮ್ಮನ್ನ ಪ್ರವೇಶಿಸಿದೆ, ಆಮೇಲೆ ಅದರ ಸಾಧ್ಯತೆಗಳೇನು ಅಂತ. ಈ ನಿಟ್ಟಿನಲ್ಲಿ ನಾವು ಒಂದನ್ನ ಹೇಳಿ ಮುಂದಕ್ಕೆ ಹೋಗಕ್ಕಿಷ್ಟ. ನಾವು ಇವತ್ತು ಶಿಕ್ಷಣ ಹಾಗಾಗ್ತಾ ಇದೆ, ಹೀಗಾಗ್ತಾ ಇದೆ, ನಾವು ಮಾನವೀಯ ಮೌಲ್ಯಗಳನ್ನ ಹೇಗೋ ತರಬೇಕು, ಸಾಹಿತ್ಯದ ಮೂಲಕ ಅದು ಸಾಧ್ಯ ಅಂತಿದ್ದೆಲ್ಲ ಹೇಳಬಹುದು. ಆದರೆ ಅದು ಆಗ್ತಾ ಇಲ್ಲ. ಆದ್ರಿಂದ ಕೇವಲ ಇದಕ್ಕೆ ಒಂದು ಪರಿವರ್ತನೆ ಆಗಬೇಕಾದ್ರೆ ಅದನ್ನು ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು. ಸ್ವಲ್ಪ ನನಗೆ ಸ್ಫೂರ್ತಿ ಬರೋದು ಇಲ್ಲಿ ನಿಮ್ಮ ಮನೆಗೆ ಬಂದು ಒಂದು ಸಾಮಾನನ್ನ ಮಾರಿ ಹೋಗೋ ಒಬ್ಬ ಸೇಲ್ಸ್ಮನ್ ನನಗೆ ಸ್ಫೂರ್ತಿ ಆಗ್ತಾನೆ. ಯಾಕಂದ್ರೆ ಅವರು ಅಷ್ಟು ಆಕರ್ಷಕವಾಗಿ ಇರೋ ಹಾಗೆ ಆ ವಸ್ತುನ ಎದುರಿಟ್ಟು ಇದನ್ನು ನಾವು ಪಡ್ಕೊಳ್ಳೋ ಹಾಗೆ ಮಾಡ್ತಾರೆ. ಜಾಹೀರಾತು ಇದನ್ನೇ ಮಾಡೋದು. ಇವತ್ತು ನಾವು ಶಿಕ್ಷಣ ಒದಗಿಸ್ತಾ ಇರೋರು ಆ ಶಿಕ್ಷಣದ ವಿಷಯಗಳ ಬಗ್ಗೆ ಆಕರ್ಷಣೆ ಹೊಂದೋ ಹಾಗೆ ಮಕ್ಕಳನ್ನ ಮಾಡಬೇಕು. ಯಾಕಂದ್ರೆ ಇವತ್ತು ಮಕ್ಕಳು ಬಹುಶಃ ನನ್ನ ಅಭಿಪ್ರಾಯ ಇದು,
ನಮಗಿಂತ ಅವರು ಹೆಚ್ಚು ಬುದ್ಧಿವಂತರಾಗಿರ್ತಾರೆ, ಖಂಡಿತವಾಗಿಯೂ. ವಿವೇಕಾನಂದ ಅವ್ರು ಹೇಳ್ದಂಗೆ ಎಜುಕೇಶನ್ ಈಸ್ ಬಟ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಅಂದ್ರೆ ಎಲ್ಲ, ಒಂದು ಮಗುಗೆ ಎಲ್ಲ ತಿಳಿದಿದೆ, ಮುಖದ ಎದುರಿಗೆ ಒಂದು ಪರದೆ ಇದೆ, ಆ ಪರದೆನ ತೆಗೆದುಕೊಡೋದೇ ನಮ್ಮ ಜವಾಬ್ದಾರಿ. ಕಾಣೋದು ಆ ಮಗುವಿಗೆ ಆಗತ್ತೆ. ಕೃತಕ ಬುದ್ಧಿಯ ಬಗ್ಗೆ ಮಾತಾಡ್ತಾ ಸ್ವಾಮೀಜಿ ಅವರು ಇನ್ನೂ ಅದರ ಬಗ್ಗೆ ಹೇಳೋದಿದೆ. ನಂದು ಒಂದು ಸಣ್ಣ ಕತೆ ಇದೆ, ಅದನ್ನ ಹೇಳಿ ಮುಗಿಸ್ತೀನಿ. ಶಿಕ್ಷಣ ಅಂದ್ರೆ ನಾವು ಅದನ್ನ ಬರೀ ಬೋಧಿಸೋದಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ನಾವು. ನಾನು ಕುಲಪತಿ ಆಗಿಯೂ ನಾನು ಇನ್ನೂ ಹೋಗಿ ಪಾಠ ಮಾಡ್ತೀನಿ. ಹಾಗೇನೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾರಾದರೂ ನನಗೆ ಕಂಡಲ್ಲಿ ಅವ್ರ ಜೊತೆ ಕೂತು ಕೆಲಸ ಕೂಡ ಮಾಡ್ತೀನಿ ನಾನು. ಹಾಗೆ ಇಂಗ್ಲಿಷ್ ವಿಭಾಗದಲ್ಲಿ ನನಗೊಬ್ಬ ವಿದ್ಯಾರ್ಥಿ ಸಿಕ್ಕ, ಅವನ ಹೆಸರು ಬೇಡ. ನಾನು ಅವನು ಸೇರಿ ಒಂದು ಪ್ರಯೋಗ ಮಾಡ್ಬೋದಾ ಅಂತ ಯೋಚನೆ ಮಾಡಿದ್ವಿ. ಅದನ್ನ ನಿಮ್ಗೆ ಸ್ವಲ್ಪ ಸರಳವಾಗಿ ಹೇಳ್ತೀನಿ. ಅದನ್ನ ಟ್ಯೂರಿಂಗ್ ಟೆಸ್ಟ್ ಅಂತ ಕರೀತಾರೆ ವಿಜ್ಞಾನಿಗಳು. ಬ್ರಿಟನ್ನಿನ ಒಬ್ಬ ಅಲನ್ ಟ್ಯೂರಿಂಗ್ ಅನ್ನೋ ಒಬ್ಬ ಗಣಿತಶಾಸ್ತ್ರಜ್ಞ ಇದನ್ನ ಮಾಡ್ದ. ಆ ಟ್ಯೂರಿಂಗ್ ಟೆಸ್ಟಿನ ಉದ್ದೇಶ ಏನಪ್ಪಾ ಅಂದ್ರೆ, ಒಂದು ಕೃತಕ ಬುದ್ಧಿಯ ಒಂದು ಮೆಷಿನ್, ಅದು ಒಂದು ಕೋಣೆಯಲ್ಲಿರುತ್ತೆ, ಒಬ್ಬ ಮನುಷ್ಯ ಇನ್ನೊಂದು ಕೋಣೆಯಲ್ಲಿ ಇರ್ತಾನೆ. ನೀವು ಕೇಳ ಪ್ರಶ್ನೆಗಳ ಮೂಲಕ ಅವು ಕೃತಕ ಬುದ್ಧಿ ಇರೋ ಮೆಷಿನ್ ಉತ್ತರ ಕೊಡುತ್ತೆ, ಮನುಷ್ಯನು ಉತ್ತರ ಕೊಡ್ತಾನೆ. ಇವು ಎರಡು ನೀವು ಕೇಳ ಪ್ರಶ್ನೆಗಳಲ್ಲಿ ಯಾವುದು ಮೆಷಿನ್ ಇಂದ ಉದ್ಭವ ಆಗ್ತಾ ಇರೋ ಉತ್ತರ, ಯಾವುದು ಮಾನವನಿಂದ ಉದ್ಭವ ಆಗ್ತಾ ಇರೋ ಉತ್ತರ ಅನ್ನೋದನ್ನ ನೀವೇ ಕಂಡುಕೊಳ್ಳೋಕೆ ಸಾಧ್ಯ ಆದರೆ ಟ್ಯೂರಿಂಗ್ ಟೆಸ್ಟ್ನ ಪಾಸ್ ಮಾಡಿದಿರಿ ಅಂತ. ಇಲ್ಲ, ಹೇಳಕ್ ಸಾಧ್ಯ ಇಲ್ಲ ಅಂತ ಆದ್ರೆ ಮೆಷಿನ್ ಅದನ್ನ ಪಾಸ್ ಮಾಡಿದೆ ಅಂತ. ನಾವು ಇದನ್ನೇ ಸ್ವಲ್ಪ ಉಲ್ಟಾ ಮಾಡಿ ಒಂದು ದಕ್ಷಿಣ ಅಮೆರಿಕಾದ ಒಂದು ಕತೆಗಾರನ ಕಥೆಯನ್ನ ಮೆಷಿನ್ಗೆ ಕೊಟ್ಟು ಇದೇ ರೀತಿ ಒಂದು ಕತೆ ಬರಿ ಅಂತ ಹೇಳಿದ್ವಿ. ಸ್ವಾಮೀಜಿ ಅವರೇ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ, ಅದನ್ನ ಶ್ರದ್ಧೆಯಿಂದ ಚಾಚೂ ತಪ್ಪದೆ 2 ಸೆಕೆಂಡ್ ಎಲ್ಲ ಒಂದು 20 ಸೆಕೆಂಡಲ್ಲಿ ಒಂದು ಕಥೆನ ಕೊಡ್ತು. ಈ ಕಥೆಯ ಹಾಗೇ ಇತ್ತು ಆ ಕಥೆಯು. ಇವು ಎರಡನ್ನು ವಿದ್ಯಾರ್ಥಿಗಳಿಗೆ ಎದುರಿಟ್ಟು ಅದರ ಆಥರ್ಶಿಪ್ಪನ್ನು ಮರೆಮಾಚಿ ಯಾವುದು ಮೆಷಿನಿಂದ ತಯಾರಾಗಿರೋದು, ಯಾವುದು ಮನುಷ್ಯನಿಂದ ಅಂತ ನಾವು ಕೇಳಿದ್ವಿ. ಬಹಳ ಸ್ವಾರಸ್ಯವಾದ ಉತ್ತರಗಳು ಬಂತು. ಹೆಚ್ಚಾಗಿ ಹೆಣ್ಣು ಮಕ್ಕಳು ಆ ಕ್ಲಾಸಲ್ಲಿ ಸರಿಯಾದ ಉತ್ತರ ಕೊಡ್ತಾರೆ. ಆ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಇದೆ. ಆದರೆ ಇದಕ್ಕೆ ಕಾರಣಗಳು ಹುಡುಕ್ತಾ ಹೋದ್ವಿ ನಾವು. ಆ ಕಾರಣಗಳ ಬಗ್ಗೆ ಇನ್ನೊಂದು ದಿವಸ ನಿಮ್ಮ ಹತ್ರ ನಾನು ಮಾತಾಡಬಲ್ಲೆ. ಏನಕ್ಕೂ ನಾ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಶಿಕ್ಷಣದ ತೊಂದರೆ ಅಲ್ಲ ಇದು. ಶಿಕ್ಷಣದಲ್ಲಿ ನಾವು ಪ್ರಶ್ನೆ ಮಾಡೋದನ್ನ ಹೇಳ್ಕೊಡ್ಬೇಕು. ಆ ಪ್ರಶ್ನೆಗಳು ಮಕ್ಕಳಲ್ಲೇ ಸಹಜವಾಗಿ ಮೂಡುವಂತೆ ಮಾಡಬೇಕು. ನಾವು ಸಿದ್ಧವಾದ ಮಾನವೀಯನಾಗು, ಒಳ್ಳೆ ಗುಣಗಳನ್ನ ಕಲಿ ಅಂತೆಲ್ಲ ಹೇಳಿದ್ರೆ ಅವ್ರೇನು ಕಲ್ತ್ಬಿಡಲ್ಲ. ಆ ದಾರಿಗೆ ಬರೋ ಹಾಗೆ ನಾವು ತೋರಿಸ್ಕೊಡೋದೆ ಒಳ್ಳೆಯ ಶಿಕ್ಷಣ. ಕುತೂಹಲನ ಬೆಳೆಸ್ಕೊಳ್ಳೋ ಶಕ್ತಿನ ಬೆಳೆಸೋದೇ ಒಳ್ಳೆಯ ಶಿಕ್ಷಣ. ಈ ನಿಟ್ಟಿನಲ್ಲಿ ನಾವಿವತ್ತು ಕೆಲಸ ಮಾಡಿದ್ರೆ ಮಾನವೀಯತೆ ತಾನಾಗೇ ವಿಜೃಂಭಿಸಿ ಮತ್ತೆ ಹೊರಗೆ ಬರುತ್ತೆ. ಇಷ್ಟನ್ನು ಹೇಳಿ ನನ್ನನ್ನು ಆಲಿಸಿದ್ದಕ್ಕೆ ಈ ಸುಂದರವಾದ ಸಂಜೆ ಎಂದು ನೀವೆಲ್ಲ ಬಂದು ಸೇರಿದ್ದೀರಾ. ಧನ್ಯವಾದಗಳು. ಶರತ್ ಅನಂತಮೂರ್ತಿ ಇವರಿಗೆ